ತುಂಬ ಜನ ಅಂದ್ಕೊಳ್ತಾರೆ ಆ್ಯಕ್ಟಿಂಗ್ ಅಂದರೆ ಅಥವಾ ಆ್ಯಕ್ಟ್ರೆಸ್ ಅಂದರೆ ಅವ್ರಿಗೇನೋ ಎಲ್ಲ ಸಿಗುತ್ತೆ ಈಸಿಯಾಗಿ ಅಂತ. ನಮ್ಮಮ್ಮ ಯಾವಾಗಲೂ ಬೈಯೋರು, ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಸೊ ಲೆಜೆಂಡ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು ವೆರಿ ಲಕ್ಕಿ. ನಮಸ್ತೆ. ಹಾಯ್, ನಮಸ್ಕಾರ. ಹೇಗಿದ್ಯಾ? ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ನಾನು ಹೋಗುಬಾರ ಅಂತಲೇ ಕರೆಯೋದು, ಬಿಕಾಸ್ ಅವನು ಮುಂಚೆಯಿಂದ ನಂಗೆ ಗೊತ್ತು. ಸೊ ತಮ್ಮನ ಥರ, ಹಾಗಾಗಿ ಆ ಥರ ಫ್ಲೋ ಅಲ್ಲಿ ಬಂತು, ಏನು ಅಂದ್ಕೊಳ್ಬೇಡಿ. ಮಂಗಳಗೌರಿ ಸೀರಿಯಲ್ ಅದಕ್ಕೆ ಬಿಟ್ಟಾಗ ತುಂಬ ಜನ ತುಂಬ ಥರ ಮಾತಾಡಿದ್ರು. ಹೌದಾ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನೇನು ಮಾತಾಡಿದ್ರು ಅಂತ. ಬಟ್ ಹೌದು, ನಾನು ತುಂಬ ಆ್ಯಕ್ಚುಲಿ ಆ ಟೈಮಲ್ಲಿ ಏನು ಗೊತ್ತಾ, ಕರೋನಾ ಇತ್ತು ಒಂದು. ಸೊ ನಾನು ಲಾಸ್ಟ್ ಶೂಟ್ ಮಾಡಿದ್ದು ಮಾರ್ಚ್ 22, ನಂಗೆ ಇನ್ನೂ ನೆನಪಿದೆ, 2020. ಸೊ ಅದಾದ ನೆಕ್ಸ್ಟ್ ಡೇನೇ ಲಾಕ್ಡೌನ್ ಅಂತ. ನಮಗೆಲ್ಲ ಶಾಕ್, ಏನು ನಡೀತಿದೆಪ್ಪ ಇಲ್ಲಿ, ಏನು ನಡೀತಿದೆ ಗುರು ಅಂತ. ಸೊ ನನಗೂ ಗೊತ್ತಿರಲಿಲ್ಲ ನಾನು ಪ್ರೆಗ್ನೆಂಟ್ ಅಂತ. ಆವಾಗ ಗೊತ್ತಾಯಿತು, ಓ ಮೈ ಗಾಡ್, ಈ ಟೈಮಲ್ಲಿ ಹೇಗೆ ನಾನು ಶೂಟ್ ಮಾಡೋದು, ತುಂಬ ಯೋಚನೆ ಬಂತು. ಆ್ಯಂಡ್ ಆ್ಯಕ್ಟಿಂಗ್ ಬಿಟ್ಟಿರೋಕ್ಕೂ ಆಗ್ತಾ ಇರಲಿಲ್ಲ. ಎಷ್ಟು ಹತ್ತಿದ್ದೀನಿ, ಈ ವಿಷಯ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಆ್ಯಕ್ಚುಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಎಷ್ಟು ಹತ್ತಿದ್ದೀನಿ ಅಂದರೆ ನನಗೆ ಸೌಂದರ್ಯದಿಂದ ಆಚೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಬಿಕಾಸ್ ಆ ಪಾತ್ರ ಅಷ್ಟು ಆವರಿಸ್ಕೊಂಡು ಬಿಟ್ಟಿತ್ತು ನನಗೆ. ಆ ಟೈಮ್ ನಿಜವಾಗ್ಲೂ ನನಗೆ ತುಂಬ ಕ್ರೂಷಿಯಲ್. ನನಗೆ ಒಂದೊಂದು ಸತಿ ಅನ್ಸುತ್ತೆ, ನಾನು ಯಾಕಾದರೂ ಪ್ರೆಗ್ನೆಂಟ್ ಆದನವರು ಹಂಗೆ ಹಿಂಗೆ ಅಂತ. ತುಂಬಾ ಆ ಒಂದು 3 years ತುಂಬಾ ಕಷ್ಟ ಆಯಿತು ನನಗೆ. ಆ್ಯಕ್ಟಿಂಗ್ ವಿತೌಟ್ ಆ್ಯಕ್ಟಿಂಗ್ ನಾನು ಸೀರಿಯಲ್ ಬಿಟ್ಟಿದ್ದು, ನಾನು ಪ್ರೆಗ್ನೆಂಟ್ ಆದೆ, ಅದಕ್ಕೋಸ್ಕರ ಸೀರಿಯಲ್ ಬಿಟ್ಟಿದ್ದು ಅಷ್ಟೆ. ನೀವು ಪಾಟೆ ಸೀರಿಯಲೆಲ್ಲ ಫೇಮಸ್ ಅಂತೆ, ತಲೆ ಮೇಲೆ. ಓ, ಸಿಕ್ಕಾಬಟ್ಟೆ ಆ ಸೀರಿಯಲಲ್ಲಿ ಸಿಕ್ಕಾಬಟ್ಟೆ ಪಾಟ್ ಎಸೆಯೋದು, ಬೀಳ್ಸೋದು. ನಾನು ಬಿದ್ದಿದ್ದೀನಿ ಕೂಡ. ಒಂದೇ ಶಾಟಲ್ಲಿ ಡಬಡ ಬಡ ಬಡವ ಅಂತ ಉಳ್ಕೊಂಡು ಬಿದ್ದಿರೋದು ನ್ಯಾಚುರಲಾಗಿ. ತುಂಬ ಜನ ಅಂದ್ಕೊಳ್ತಾರೆ ಆ್ಯಕ್ಟಿಂಗ್ ಅಂದರೆ ಅಥವಾ ಆ್ಯಕ್ಟ್ರೆಸ್ಗಂದರೆ ಅವ್ರಿಗೇನೋ ಎಲ್ಲ ಸಿಗುತ್ತೆ ಈಸಿಯಾಗಿ ಅಂತ. ಬಟ್ ಆ್ಯಕ್ಚುಲಿ ನಾವು ಸಿಕ್ಕಾಬಟ್ಟೆ ಕಷ್ಟಪಡ್ತೀವಿ. ಈಗ ಎಕ್ಸಾಂಪಲ್ ನೀವೇ ಅಂದ್ಕೊಳ್ಳಿ, ಈಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೆ ಫುಲ್ ರೆಡಿ ಆಗಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು, ಸೀರಮ್ಮ ಹೋದ ತಕ್ಷಣ ಟುಸ್ ಅಂತ ಬಂದು ಮಲ್ಕೋತೀರಾ. ಬಟ್ ನಾವು ಹಂಗಲ್ಲ, ಬೆಳಗ್ಗೆ ರೆಡಿಯಾಗಿ ಸಂಜೆವರೆಗೂ ಇದೇ ಒಂದು ಮೂಡಲ್ಲಿ, ಇದೇ ಒಂದು ಎನರ್ಜಿಯಲ್ಲಿ ಇರಬೇಕು. ಆ್ಯಂಡ್ ಅವ್ರು ಕರೆದಾಗ ಹೋಗಿ ಏನೇನು ಇರುತ್ತೆ ಪಾತ್ರ, ಅದನ್ನು ನಿರ್ವಹಿಸಬೇಕು. ಬೀಳು ಅಂದರೆ ಬೀಳಬೇಕು, ಎದೇಳು ಅಂದರೆ ಎದೇಳಬೇಕು, ಅಷ್ಟೆಲ್ಲ ಇರುತ್ತೆ. ಬಟ್ ಆ್ಯಕ್ಟರ್ಸ್ಗೆ ನಿಜವಾಗ್ಲೂ ಈಸಿ ಇಲ್ಲ ಲೈಫು, ತುಂಬಾ ಕಷ್ಟ ಇದೆ. ಕಾಸ್ಟ್ಯೂಮ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಂಗಳಗೌರಿ ಸೌಂದರ್ಯ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಕರೆಕ್ಟ್. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ 5 ವರ್ಷದ ಹಿಂದೆ ನಾನು ಒಂದು ಟ್ರೆಂಡನ್ನೇ ಕ್ರಿಯೇಟ್ ಮಾಡಿದ್ದೆ. ನನಗೂ ಗೊತ್ತು, ಬಿಕಾಸ್ ನಾನು ತುಂಬಾ ಹೊಸದಾಗಿ ಅಥವಾ ಹಿಂದಿ ಸೀರಿಯಲ್ಸು ಎಲ್ಲನೂ ನಾನು ರಿಸರ್ಚ್ ಮಾಡ್ತಿದ್ದೆ, ಏನೋ ಒಂದು ಮಾಡೋಣ ಅಂತ. ಆವಾಗ ನಾನು ಸಿಕ್ಕಾಬಟ್ಟೆ ಡಿಸೈನ್ಗಳು, ಇವಾಗೆಲ್ಲರೂ ಡಿಸೈನರ್ಸ್ ಇದ್ದಾರೆ, ಬಟ್ ಆವಾಗೆಲ್ಲ ಡಿಸೈನರ್ಸು, ಕೊಲ್ಯಾಬ್ರೇಷನ್ಸ್ ಇದೇನು ಇರ್ತಾರಲ್ಲ, ನಮ್ಮದೇ ಎಲ್ಲ ಓನಾಗಿ ನಮ್ಮ ದುಡ್ಡೇ ಖರ್ಚಾಗ್ತಿತ್ತು. ಸೊ ಸಿಕ್ಕಾಬಟ್ಟೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿದ್ದೀನಿ. ಆ ಕಾಸ್ಟ್ಯೂಮ್ಸ್ ಎಲ್ಲ ಇನ್ನೂ ಇದೆ, ಬಟ್ ಗೊತ್ತಿಲ್ಲ ನೆಕ್ಸ್ಟ್ ನನಗೆ ಆ ಥರ ಪಾತ್ರ ಬರುತ್ತಾ ಇಲ್ಲೋ ಅಂತ. ಇವಾಗೆಲ್ಲ ಡಿಫ್ರೆಂಟ್ ಬೇರೆ ಬೇರೆ ಥರ ಕಾಸ್ಟ್ಯೂಮ್ಸ್ ಬರ್ತಾ ಇದೆ. ಬಟ್ ಓಕೆ, ವೆರಿ ಇದು ಲೈಕ್ ನಂಗೆ ತುಂಬ ಇಷ್ಟ ಹೊಸದಾಗಿನೋ ಒಂದು ಟ್ರೈ ಮಾಡೋಣ, ಒಂದೇ ಥರ ಬೇಡ ಅಂತ. ಬಟ್ ಐ ಆಮ್ ಹ್ಯಾಪಿ. ಕಾಸ್ಟ್ಯೂಮಿಂದ ಮನೆಯಲ್ಲಿ ಬೈಸ್ಕೊಂಡಿರೋದು ಉಂಟಾ? ನಮ್ಮಮ್ಮ ಯಾವಾಗಲೂ ಬೈಯೋರು, ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಸೊ ಬರೋ ದುಡ್ಡೆಲ್ಲ ಜ್ಯುವೆಲ್ರಿ ಹಾಕು, ಆ ಕಾಸ್ಟ್ಯೂಮ್ಗೆ ಹಾಕು, ಬರೀ ಅಂಥದ್ದೇ ಆಗ್ತಿತ್ತು. ನಮ್ಮಮ್ಮ ಮತ್ತು ಇನ್ನೇನಕ್ಕೆ ನೀನೇನು ಸೇವ್ ಮಾಡೋಲ್ಲ, ಮತ್ತು ಇನ್ನೇನಕ್ಕೆ ಆ್ಯಕ್ಟಿಂಗ್ ಮಾಡ್ತೀಯಾ, ಕೆಲ್ಸಕ್ಕೆ ಹೋಗ್ತೀಯಾ ಅಂತೆಲ್ಲ ಬೈಯೋರು. ಬಟ್ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಿತ್ತು ನನಗೆ. ಇಲ್ಲ ಅಂದರೆ ಏನೋ ಒಂದು ಹಾಕೊಂಬಿಡೋದು, ಆ ಥರ ನಂದು ಇರಲಿಲ್ಲ ನನ್ನ ಮೈಂಡ್ಸೆಟ್ಟು. ಇವಾಗಲೂ ಅಷ್ಟೇ, ನನಗೆ ಆ ಪಾತ್ರಕ್ಕೆ ಏನು ಬೇಕು ನನಗೆ ಅದನ್ನು ನಾನು ಪೂರೈಸಲೇಬೇಕು. ಒಂದು ಎಕ್ಸಾಂಪಲ್ ಅಂದರೆ ಒಂದು ಕಾಸ್ಟ್ಯೂಮ್ಗೋಸ್ಕರ ಎಷ್ಟು ಖರ್ಚು ಮಾಡಿರೋದು ಉಂಟು? ಹಾಗೆಲ್ಲ ಕ್ವೆಶನ್ ಕೇಳಬೇಡಿಯಪ್ಪ, ಹಂಗೆಲ್ಲ ಹೇಳೋಕ್ಕಾಗಲ್ಲ, ಅಮೌಂಟೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದೀನಿ, ಅಮೌಂಟ್ ಹೇಳಲ್ಲ ನಾನು. ಕಷ್ಟ ಅಂದರೆ ಏನು ಗೊತ್ತಾ, ನಮ್ಮಮ್ಮ ಮೈಸೂರಲ್ಲಿ ಇರ್ತಾಯಿದ್ರು. ಆವಾಗ ಮೈಸೂರಲ್ಲಿ ಏನು ಮಾಡ್ತಿದ್ರು, ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸಿ ನನಗೆ ಬಸ್ಸಲ್ಲಿ ಹಾಕೋರು ಮೈಸೂರಿಂದ. ನಾನು ಅಲ್ಲಿಂದ ಯಾರನ್ನೋ ಕಳಿಸಿ ಅಲ್ಲಿಂದ ತೊಗೊಂಡು ಬಂದು ಆಮೇಲೆ ನಾನು ತೊಗೊಂಡು ಬಂದು, ಅಂದರೆ ಎಷ್ಟು ಸರ್ಕಸ್ ಆಗ್ತಿತ್ತು ಅಂದರೆ ಅಷ್ಟು ಸರ್ಕಸ್ ಪಡ್ತಿದ್ದೆ. ಆ್ಯಂಡ್ ನಮ್ಮಮ್ಮ ಸಿಕ್ಕಾಬಟ್ಟೆ ಸಪೋರ್ಟಿವ್, ಶಿ ಇಸ್ ವೆರಿ ಸಪೋರ್ಟಿವ್. ಬಟ್ ಇವಾಗೆಲ್ಲ ಮದುವೆ ಆದಮೇಲೆ ನೀನೇ ಮಾಡ್ಕೋಲ್ಲ, ನಿನಗೆ ಜವಾಬ್ದಾರಿ ಅಂತ. ಸೊ ಅಷ್ಟು ಸಿಕ್ಕಾಬಟ್ಟೆ ಸ್ಟ್ರಗಲ್ ಇತ್ತು ಆವಾಗೆಲ್ಲ. ಮನೆಗೆ ಹುಡುಗನ ನೋಡೋಕೆ ಬಂದರೆ ಹುಡುಗಿ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ರಜಾ ಕೊಡ್ತಿಲ್ಲ ಅಂತ ಹೇಳಿದ್ರಂತೆ. ಹೌದು, ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಹಸ್ಬೆಂಡು ನನಗೆ
ತುಂಬ ಹಳೆ ಫ್ರೆಂಡ್ ಅವರು. ಆ್ಯಂಡ್ ಒಂದು ಸತಿ ಜಗಳ ಕೂಡ ಮಾಡಿದೆ ಸೆಟ್ಟಲ್ಲಿ. ಅವರಂದ್ರು ನಿನ್ನ ಕಾಸ್ಟ್ಯೂಮ್ ಸರಿ ಇಲ್ಲ, ಪ್ಲೀಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ. ನಾನು ಅಂದೆ ನಿಮ್ಗೇನು ಗೊತ್ತು ಟ್ರೆಂಡ್ ಬಗ್ಗೆ, ಏನು ಗೊತ್ತು ನಿಮಗೆ, ಇದೇ ಟ್ರೆಂಡ್ ಇವಾಗ. ಆ್ಯಕ್ಚುಲಿ ಅದೇ ಸೆಟ್ ಆಯಿತು ಮಂಗಳಗೌರಿಗೆ ಫಸ್ಟ್ ಡೇ, ಇನ್ನೂ ಲುಕ್ ಟೆಸ್ಟಲ್ಲಿ ಟೈಮಲ್ಲಿ ಅವ್ರನ್ನ ಮೀಟ್ ಮಾಡಿದ್ದು. ಸೊ ಇಲ್ಲ ಮೇಡಮ್ ಇದು ಸೆಟ್ ಆಗ್ತಿಲ್ಲ, ಪ್ಲೀಸ್ ದಯವಿಟ್ಟು ಚೇಂಜ್ ಮಾಡಿ, ಲುಕ್ ಚೇಂಜ್ ಮಾಡೋಣ ಅಂತ ಅಂದರು. ನಾನು ಇಲ್ಲ ಸರ್ ಇಲ್ಲ, ಯಾಕಂದರೆ ಇದು ನನ್ನ ಟ್ರೆಂಡು, ನಂಗೆ ಗೊತ್ತು, ನಿಮ್ಗೇನು ಗೊತ್ತು ಟ್ರೆಂಡ್ ಅಂತ ಫುಲ್ ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಬಟ್ ಅವ್ರ ಜೊತೆ ಡೈರೆಕ್ಷನಲ್ಲಿ ಏನು ನಾನು ಕೆಲಸ ಮಾಡಿಲ್ಲ. ನಾನು ಬಿಟ್ಟ ಮೇಲೆ ಅವರು ಮಂಗಳಗೌರಿ ಸ್ಟಾರ್ಟ್ ಮಾಡಿದ್ದು. ತುಂಬ ಜನ ತುಂಬ ತಲೆಗೆ ಹುಳ ಬಿಟ್ಕೊಂಡು ನನಗೆ ಕ್ವೆಶನ್ ಮಾಡ್ತಿರ್ತಾರೆ, ನಿಮ್ಮ ಗಂಡನ್ನು ನೀವು ಮಂಗಳಗೌರಿ ಸೆಟ್ಟಲ್ಲಿ ತಾನೇ ಲವ್ ಮಾಡಿದ್ದು ಅಂತ. ಎಂಥದ್ದು ಇಲ್ಲಪ್ಪ, ನಾನು ಸೀರಿಯಲ್ನ ಬಿಟ್ಟ ಮೇಲೆ ಅವರು ಡೈರೆಕ್ಷನ್ ಮಾಡಿದ್ದು ಕರೋನಾ ಟೈಮಲ್ಲಿ. ನಿಮ್ಮ ಫ್ರೆಂಡು ಬಿಗ್ ಬಾಸ್ ತೆಲುಗು ಸೀಸನ್ 8ಅಲ್ಲಿದ್ದಾರೆ, ನಿಖಿಲ್ ಅವರು. ನಿಖಿಲ್ ಹೌದು, ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ವಿ ನಾವು ಬ್ಯಾಂಗ್ಳೂರಲ್ಲಿದ್ದಾಗ. ಸಿಕ್ಕಾಪಟ್ಟೆ ಒಳ್ಳೆ ದಿನಗಳನ್ನು ಕಳೆದಿದ್ದೀವಿ. ಆ್ಯಂಡ್ ಅವ್ನ ಗ್ರೋತ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆಲ್ ದಿ ವೆರಿ ಬೆಸ್ಟ್ ನಿಖಿಲ್. ತುಂಬ ಸ್ಟ್ರಗಲ್ ಮಾಡಿದ್ದಾನೆ, ವೆರಿ ಟ್ಯಾಲೆಂಟೆಡ್. ಸೊ ಒಳ್ಳೆಯದಾಗಲಿ ಅಷ್ಟೆ. ದೃಷ್ಟಿಬೊಟ್ಟು ಸೀರಿಯಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ದೃಷ್ಟಿಬೊಟ್ಟು ಅಂದರೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸಸ್ ಇದೆ. ನನ್ನ ಗಂಡ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಆ್ಯಂಡ್ ಈಸ್ ವೆರಿ ಡೆಡಿಕೇಟಿವ್. ನಾನು ನೋಡಿರೋ ಅಷ್ಟು ಡೈರೆಕ್ಟರಲ್ಲಿ ದ ಬೆಸ್ಟ್ ಡೈರೆಕ್ಟರ್. ಬಿಕಾಸ್ ನನಗಂತೂ ಯಾವತ್ತೂ ಸಿಕ್ಕೇ ಇಲ್ಲ ಅವನ ಜೊತೆ ಡೈರೆಕ್ಟ್ ಅವ್ನ ಡೈರೆಕ್ಷನಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕಿಲ್ಲ. ಬಟ್ ಸಿಗಬೇಕು, ಬಿಕಾಸ್ ಅವನು ತೋರಿಸೋ ರೀತಿ, ಒಂದು ಕ್ಯಾರೆಕ್ಟರ್ಸ್ನ ಅಥವಾ ದ ವೇ ಇದು ಮಾಡೋ ರೀತಿ ನಂಗೆ ತುಂಬ ಇಷ್ಟ. ಅವ್ನ ಡೈರೆಕ್ಷನಲ್ಲಿ ಕೆಲಸ ಮಾಡೋದು. ಆ್ಯಂಡ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕಿಂಗ್. ಅಷ್ಟೊತ್ತಲ್ಲಿ ಹೋಗ್ತಾನೆ, ಡೇ ಆ್ಯಂಡ್ ನೈಟ್ ಅನ್ನಲ್ಲ, ನಿದ್ದೆ ಇಲ್ಲ, ಊಟ ಇಲ್ಲ, ಸ್ನಾನನೂ ಇಲ್ಲ. ಸೊ ಆ ರೇಂಜಿಗೆ ಕೆಲಸ ಮಾಡ್ತಾನೆ ನನ್ನ ಗಂಡ. ಸೊ ಸ್ವಲ್ಪ ಚೂರು ಕಡಿಮೆ ಮಾಡ್ಕೋಬೇಕು ಅಂತ ಬೈತಾ ಇರ್ತೀನಿ ನಾನು ಯಾವಾಗಲೂ. ಬಟ್ ಆಲ್ ದಿ ವೆರಿ ಬೆಸ್ಟ್. ದೃಷ್ಟಿಬೊಟ್ಟು ನೋಡಿದೆ ನಾನು ಫಸ್ಟ್ ಎಪಿಸೋಡ್. ಸಿಕ್ಕಾಪಟ್ಟೆ ಸಿನಿಮಾ ಥರ ನನ್ನ ಗಂಡ ಅಂತ ನಾನು ಹೇಳ್ಕೊಳ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದಿ ವೆರಿ ಬೆಸ್ಟ್. ಅವನಿಗೆ ಒಳ್ಳೆಯದಾಗಲಿ, ಇನ್ನೂ ಜಾಸ್ತಿ ಹೆಸರು ಬರಲಿ ಅಂತ ನಾನು ಕೇಳ್ಕೊತೀನಿ. ಪ್ರತಿಯೊಂದು ಟ್ರೋಲ್ ಪೇಜಸಲ್ಲೂ ಒಂದಲ್ಲ ಒಂದು ಸೀರಿಯಲ್ದಾಗಲಿ, ಒಂದಲ್ಲ ಒಬ್ಬರು ವಿಲನ್ದಾಗಲಿ ಆಗ್ತಾನೆ ಇರ್ತಾರೆ. ನಿಮ್ಮದು ಇದುವರೆಗೂ 12 ವರ್ಷ ಆಗಿದೆ ನೀವು ಇಂಡಸ್ಟ್ರಿಗೆ ಬಂದು. 12 ವರ್ಷದಿಂದ ನಿಮ್ಮದು ಯಾವ ಟ್ರೋಲ್ ಪೇಜಸಲ್ಲೂ ಏನೂ ಹಾಕಿಲ್ಲ. ಅದಕ್ಕೇನಾದ್ರು ರೀಸನ್ ಇದೆಯಾ? ರೀಸನ್ ಏನಂತ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ನಾನು ಎಲ್ಲರನ್ನೂ ತುಂಬ ಲವ್ ಮಾಡ್ತೀನಿ. ಬಿಕಾಸ್ ಏನು ಗೊತ್ತಾ, ನೆಗೆಟಿವ್ ಆಗಿ ಇದುವರೆಗೂ ನನಗೆ ಏನೂ ಒಂದು ಗಾಸಿಪಿಂಗ್ ಆಗಲಿ ಏನೂ ಬಂದಿಲ್ಲ, ಟಚ್ ವುಡ್. ಸೊ ಎಲ್ರಿಗೂ ಐ ಲವ್ ಯು ಆಲ್, ಎಲ್ಲ ಟ್ರೋಲ್ ಪೇಜಸ್ಸಿಗೂ. ಆ್ಯಂಡ್ ನಂಗೆ ಖುಷಿ ಆಗತ್ತೆ ಆಯಿತಾ. ಯೂಶ್ವಲಿ ನೆಗೆಟಿವ್ಗೆ ಏನೋ ಒಂದು ಕೆಟ್ಟದಾಗಿ ಮಾತಾಡೋದು, ಅಂದರೆ ಕಮೆಂಟ್ಸಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ, ಜನಗಳು ಮಾತಾಡ್ತಾರೆ. ಬಟ್ ಟ್ರೋಲ್ ಪೇಜಸ್ ಅವ್ರು ಯಾವತ್ತೂ ನಾನು ಕೆಟ್ಟದಾಗಿ ನನ್ನನ್ನು ಪೋರ್ಟ್ರೈ ಮಾಡೋದಾಗಲಿ ಅದೆಲ್ಲ ಮಾಡಿಲ್ಲ. ಬಿಕಾಸ್ ಅವ್ರಿಗೂ ಗೊತ್ತು ನಾನು ಆಮ್ ವೆರಿ ಡೀಸೆಂಟ್. ನಾನು ಏನೇ ಸ್ಟೈಲ್ ಮಾಡಿದ್ರು ಆ ಸ್ಟೈಲಿಂಗಲ್ಲಿ ಏನೂ ಹಾಮ್ ಆಗೋದಾಗಲಿ ಅಥವಾ ಆ ಥರ ಎಲ್ಲ ಮಾಡಿಲ್ಲ. ಸ್ಟಿಲ್ ಮಾಡೋರ್ದು ಏನೂ ತಪ್ಪಿಲ್ಲ, ಬಿಕಾಸ್ ಅವ್ರವ್ರು ಕ್ಯಾರಿ ಮಾಡೋ ರೀತಿ ಅವ್ರವ್ರದ್ದಾಗಿರುತ್ತೆ. ಬಟ್ ನನ್ನನ್ನೇ ಯಾರೂ ಯಾವತ್ತೂ ಟ್ರೋಲ್ ಮಾಡಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಆಲ್. ಅದಕ್ಕೆ ಇವರು ಶ್ರವಂತ್ ಪ್ರೋ ಅವರು, ನಿಮ್ಮ ಯಜಮಾನರು, ಏನಕ್ಕೆ ಶೋ ಆಫ್ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ? ಓ ದೇವರೇ, ಅವನೊಬ್ಬ. ಆ್ಯಕ್ಚುಲಿ ನನ್ನಲ್ಲಿ ಹೇಳ್ತಾರೆ, ಏನಕ್ಕೆ ನೀನು ಶೋ ಆಫ್ ಇಲ್ಲ, ಏನಕ್ಕೆ ಯೂಟ್ಯೂಬ್ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ತುಂಬ ಕ್ವೆಶನ್ಸ್ ಕೇಳ್ತಾರೆ. ಬಟ್ ನನ್ನ ಗಂಡನ ಕಡೆ ಬಂದರೆ ನನ್ನ ಗಂಡ ಇಷ್ಟೂ ಇಲ್ಲ. ನಾನು ಹೇಳ್ತಿರ್ತೀನಿ, ಅಷ್ಟು ಕೊರಿಯೋಗ್ರಫಿ ಮಾಡ್ತೀಯ, ಅಷ್ಟು ಡಿರೆಕ್ಷನ್ ಮಾಡ್ತೀಯ, ಎಲ್ಲ ಡಾನ್ಸ್ ಬರುತ್ತೆ, ಎಲ್ಲ ಬರುತ್ತೆ, ಏನಾದರೂ ಒಂದು ಹಾಕ್ಕೊಳ್ಳೋ ಸೋಷಿಯಲ್ ಮೀಡ್ಯಾದಲ್ಲಿ. ನೀನು ಬೇರೆ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತೀನಿ, ಇಂಥವ್ರು ನೋಡಿ ಇಷ್ಟು ಫಾಲೋವರ್ಸ್ ಇದ್ದಾರೆ, ನಿನಗೇನೂ ಇಲ್ಲ ಅಂತ. ಬಟ್ ಅವನು ಅಷ್ಟು ಸಿನಿಮಾ ಹೀರೋ ಆಗಿ, ಅಷ್ಟು ವಿಜೆಗಳು ಮಾಡಿ, ಡಿರೆಕ್ಷನ್ ಎಷ್ಟೊಂದು ಮಾಡಿ, ಇಷ್ಟೆಲ್ಲ ಮಾಡಿದ್ರು ಅವ್ನಿಗೆ ಏನೂ ಜಂಬ ಇಲ್ಲ. ಸೊ ಏನೂ ಇಲ್ಲ, ಅವ್ನು ಸೆಟ್ ಹುಡ್ಗನ ಥರ ಓಡಾಡ್ತಿರ್ತಾನೆ. ಈಸ್ ವೆರಿ ಸಿಂಪಲ್. ಅದು ಒಂದು ಕಡೆ ಖುಷಿ ಆಗುತ್ತೆ, ಒಂದು ಕಡೆ ತುಂಬ ಇರಿಟೇಟ್ ಆಗಿಬಿಡುತ್ತೆ. ಫ್ಯಾಮಿಲಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನು ಜಾಯಿಂಟ್ ಫ್ಯಾಮಿಲಿನ ಇರೋದು. ಇವಾಗಲೂ ಎಲ್ಲರೂ ಆಶ್ಚರ್ಯಪಡ್ತಾರೆ, ಜಾಯಿಂಟ್ ಫ್ಯಾಮಿಲಿನ ಎಷ್ಟು ಜನ, 4 ಜನ 5 ಜನ ಅಂತ. 9 ಜನ ನಾನಿರೋದು. ಸೊ ಈಗಿನ ಕಾಲದಲ್ಲಿ ನನ್ನ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ. 9 ಜನದ ಜೊತೆ ನಾನು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು, ಅವರು ನನ್ನನ್ನು ಅಡ್ಜಸ್ಟ್ ಮಾಡ್ಕೋತಾರೆ.
ಸೊ ಹಾಗೆ ಐಮ್ ವೆರಿ ಹ್ಯಾಪಿ ಜಾಯಿಂಟ್ ಫ್ಯಾಮಿಲಿಯನ್ನು ಇರೋದು ಆ್ಯಂಡ್ ವೆರಿ ಸಪೋರ್ಟಿವ್ ಎಲ್ಲರೂ. ನನ್ನ ಮಗಳನ್ನ ನೋಡ್ಕೊಳ್ಳೋದಾಗಲಿ, ನನಗೆ ಈ ಒಂದು ಕರಿಯರಿಗೆ ಸಪೋರ್ಟ್ ಮಾಡೋದಾಗಲಿ, ಸೊ ಎಲ್ಲ ಮಾಡ್ತಾರೆ. ಆ್ಯಂಡ್ ಬೇಸಿಕಲಿ ನಮ್ಮ ಮಾವ ಇದ್ದಾರಲ್ಲ, ನಮ್ಮ ಶ್ರವಂತ್, ನನ್ನ ಹಸ್ಬೆಂಡ್ ಅಪ್ಪ, ಅವರು ಬಂದು ಪ್ರೊಡ್ಯೂಸರ್, ಅವರಪ್ಪ ಬಂದು ಪ್ರೊಡ್ಯೂಸರು. ಇಲ್ಲ ಅನ್ನೋ 40-50 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ಬ್ಯಾಕ್ಗ್ರೌಂಡ್ ನಮ್ಮದು ಪವರ್ ಪ್ಯಾಕ್ಡ್ ಸಿನಿಮಾ ಬ್ಯಾಕ್ಗ್ರೌಂಡ್. ಸೊ ಅದು ಏನೂ ನನ್ನ ಗಂಡ ತಗೊಳ್ಳಲ್ಲ, ಅಂದರೆ ಸಪೋರ್ಟಿಂಗ್ ಆಗಿ ಏನು ನಾವು ಏನೇ ಬೆಳೆದ್ರೂ ನಾವು ಬೆಳಿಬೇಕು ಆ ಥರ. ಸೊ ನಾನು ಹಾಗೇನೆ, ಏನೇ ಬೆಳೆದ್ರೂ ನಾನೇ ಬೆಳಿಬೇಕು, ನನ್ನ ಗಂಡನ ಸಪೋರ್ಟ್ ನಾನು ತಗೊಳ್ಳಲ್ಲ ಆ ಥರ. ಸೊ ಆ ಥರ ನಾವಿಬ್ಬರು ತುಂಬ ಸ್ವಾಭಿಮಾನಿಗಳು. ಸೀರಿಯಲ್ ಚೂಸ್ ಮಾಡಬೇಕಾದ್ರೆ ಅವ್ರನ್ನೇನಾದರೂ ಕೇಳ್ತೀರಾ? ಡೆಫಿನೆಟ್ಲಿ ಅವನು ಎಲ್ಲ ಹೇಳ್ಕೊಳ್ತಾನೆ ಅವನ ಪ್ರೊಫೆಷನ್ ಬಗ್ಗೆ. ಹಾಗೆ ನಾನು ಈ ಥರ ಆಯಿತು, ಈ ಥರ ಕತೆ ಅಂತೆ, ಹಿಂಗೆ ತೊಗೊಳ್ಳ ಬೇಡವಾ, ಅವ್ನು ಆ್ಯಕ್ಚುಲಿ ತುಂಬ ಬೇಡ ಹೇಳ್ತಾನೆ. ನಂಗೆ ತುಂಬ ಏನೋ ಬರ್ತಿರುತ್ತೆ, ನಾನು ಒಂದೊಂದು ಸರ್ತಿ ಯೋಚನೆ ಮಾಡ್ತೀನಿ, ಫಿನಾನ್ಷಿಯಲಿ ಏನೋ ಒಂಚೂರು ಜಾಸ್ತಿ ಆಯಿತು ಅಂದರೆ ಒಪ್ಕೊಂಬಿಡೋಣ ಅಂತ ಅನ್ಕೋತಿರ್ತೀನಿ. ಬಟ್ ಅವ್ನು ನನಗೆ ಬೈತಾನೆ, ಬೇಡ ಒಪ್ಕೋಬೇಡ, ನಿನ್ನ ಕ್ಯಾಲಿಬರ್ ಅಲ್ಲ. ಬಟ್ ನನ್ನ ಗಂಡ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾನೆ, ನಿನಗೆ ಆ್ಯಕ್ಚುಲಿ ನಿನ್ನ ಕ್ಯಾಲಿಬರ್ಗೆ ನೀನು ಮಾಡ್ತಿರೋ ಯಾವುದೂ ಅಲ್ಲವೇ ಅಲ್ಲ, ಸೊ ನಿನಗೆ ಅಷ್ಟಿದೆ, ಬಟ್ ಸ್ಟಿಲ್ ಮಾಡ್ತಿದ್ಯಾ ಅಂತ ಬೈತಿರ್ತಾನೆ. ಬಟ್ ನಾನು ಖಾಲಿ ಕೂತ್ಕೋಬೇಕಲ್ಲ, ಏನಾದರೂ ಒಂದು ಬ್ಯುಸಿ ಇರಬೇಕು ಆ್ಯಕ್ಟಿಂಗು ಅಂತ. ಸೊ ನಾನು ಕೆಲವೊಂದನ್ನು ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಜರ್ನಿಯಲ್ಲಿ ಫಸ್ಟು ಸೀರಿಯಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಸೀರಿಯಲ್ಲಾ? ನನ್ನ ಫಸ್ಟ್ ಸೀರಿಯಲ್ಲು 2 ಕನಸು ಅಂತ ಮಾಡಿದ್ದು. ಅದು ಸುವರ್ಣ ಅಲ್ಲ, ತುಂಬ ಜನ ಸುವರ್ಣ ಅಂತ ಎಲ್ಲ ಕ್ಯಾಪ್ಷನ್ ಕೊಟ್ಬಿಟ್ಟಿದ್ರು. ಆ್ಯಕ್ಚುಲಿ ಕಸ್ತೂರಿ ಟಿ ವಿನಲ್ಲಿ ನಾನು ಫಸ್ಟ್ ಬಂದಿದ್ದು. ನಾನು ಇನ್ನೂ ಓದ್ತಾ ಇದ್ದೆ, ಆ ಟೈಮಲ್ಲಿ ಹಿಂಗೆ ಅಕಸ್ಮಾತ್ತಾಗಿ ಒಂದು ಕಾಲ್ ಬಂತು. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ ಡೈರೆಕ್ಟಾಗಿ. ಆಮೇಲೇನೋ ಪ್ರೊಮೋ ಎಲ್ಲ ನೋಡಿ, ಓಕೆ ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅನಿಸಿ ಮತ್ತೆ ಡೈರೆಕ್ಟಾಗಿ ಕಾಲ್ ಬಂದಾಗ ಮೀಟ್ ಮಾಡಿ, ಆಡಿಷನ್ಸ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಹೋಗಿದ್ದೀನಿ, ಅವತ್ತೇ ಶೂಟು. ಯಾವತ್ತಾರು ನಿಮ್ಮ ಕ್ಯಾರೆಕ್ಟರ್ಸ್ಗಳಲ್ಲಿ ನಿಮಗೆ ಬೇಜಾರಾಗಿದ್ದು ಉಂಟಾ? ಹೌದು, ಆ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗಿದೆ ಸಿನಿಮಾಗಳಲ್ಲಿ. ನನಗೆ ಆಗಿದೆ. ನನಗೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಅದಕ್ಕೆ ನಾನು ಹೋಗಲಿಲ್ಲ. ಅಂದರೆ ಏನೋ ನನಗೇನು ಗೊತ್ತಾ, ಪರ್ಫಾರ್ಮ್ ಮಾಡಬೇಕು. ಒಂದು ಕ್ಯಾರೆಕ್ಟರ್ಗೆ ಹೋಗ್ತೀನಿ ಅಂದರೆ ನನಗೆ ಜಾಸ್ತಿ ಡೈಲಾಗ್ಸ್ ಇರಬೇಕು, ನಾನು ಪರ್ಫಾರ್ಮ್ ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಳ್ಳೋದು, ಒಂದೇ ಡೈಲಾಗ್ ಹೇಳೋದು ನನಗೆ ಅದು ಇಷ್ಟ ಇಲ್ಲ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾವತ್ತಾರು ಈ ಇಂಡಸ್ಟ್ರಿ ಬೇಡ ಅನಿಸಿದೆಯಾ? ಇಲ್ಲಪ್ಪ, ನಂಗೆ ಯಾವತ್ತೂ ಅನಿಸಿಲ್ಲ. ಇನ್ನೂ ಬೇಕು ಅನಿಸುತ್ತೆ, ಖಾಲಿ ಅಂತೂ ಕೂರಕ್ಕೆ ಇಷ್ಟ ಇಲ್ಲ. ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇರಬೇಕು ಅಷ್ಟೇ. ನಿಮ್ಮದು ಲವ್ ಮ್ಯಾರೇಜ್ ಅಂತ ತುಂಬ ರೂಮರ್ಸ್ ಇದೆ. ಇಲ್ಲಪ್ಪ, ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ. ಬಟ್ ಎಲ್ಲರೂ ಹಾಗೆ ಅಂದ್ಕೊಳ್ತಾರೆ. ಬಟ್ ನನ್ನ ಹಸ್ಬೆಂಡನ್ನು ನಾನು ನೋಡಿದ್ದೆ ಮುಂಚೆಯಿಂದನೂ, ನಾವು ಗೊತ್ತು. ಬಟ್ ಲವ್ ಅಂತ ಯಾವತ್ತೂ ಮಾಡಿಲ್ಲ ನಾವು. ಸೊ ಹಾಗೆ ಮನೆಯವರೇ ಡಿಸೈಡ್ ಮಾಡಿ ಅಕಸ್ಮಾತ್ತಾಗಿ ಬಂದು ಪ್ರೊಫೈಲ್ ಹೋಗಿ, ಸೊ ಹಾಗಾಗಿ ನಾವು ಆ ಥರ ಮದುವೆ ಆಗಿದ್ದು. ಇವಾಗ ಉದಯ ಚಾನಲಲ್ಲಿ ನಿಮ್ಮ ಹೊಸ ಸೀರಿಯಲ್ ಲಾಂಚ್ ಆಗ್ತಿದೆ. ಹೌದು, ಉದಯ ಟಿ ವಿನಲ್ಲಿ ಚಿಕ್ಕ ಯಜಮಾನಿ ಅಂತ 9:30ಗೆ ಇದೇ ತಿಂಗಳು 16ನೇ ತಾರೀಕು ಟೆಲಿಕಾಸ್ಟ್ ಆಗ್ತದೆ. ಬಿಕಾಸ್ ನಾನು ಆ್ಯಕ್ಚುಲಿ ಉದಯ ಟಿ ವಿಗೆ ಮತ್ತೆ ಬಂದಿದ್ದು ಚೈತನ್ಯ ಸರ್ ಪ್ರೊಡಕ್ಷನ್ನಲ್ಲಿ ಅಂತ. ಬಿಕಾಸ್ ಅವರು ತುಂಬ ದೊಡ್ಡ ಹೆಸರು ಮಾಡಿದರು. ಆ್ಯಂಡ್ ನನ್ನ ಹಸ್ಬೆಂಡ್ ಜೊತೆ ಕೂಡ ವರ್ಕ್ ಮಾಡಿದರು, ಪರಾರಿ ಅನ್ನೋ ಸಿನಿಮಾ ಡಿರೆಕ್ಟ್ ಮಾಡಿದರು. ಆ್ಯಂಡ್ ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ. ಸೊ ಲೆಜೆಂಡ್, ಅವ್ರ ಜೊತೆ ವರ್ಕ್ ಮಾಡ್ತಿರೋದು ವೆರಿ ಲಕ್ಕಿ. ಸೊ ಹಾಗಾಗಿ ನಾನು ಈ ಪ್ರಾಜೆಕ್ಟ್. ಫ್ಯಾನ್ಸ್ಗೋಸ್ಕರ ಒಂದು ಡೈಲಾಗ್ ಹೇಳ್ಬೋದಾ? ಫ್ಯಾನ್ಸ್ಗೋಸ್ಕರ ಏನು ಡೈಲಾಗ್ ಹೇಳಿ, ಅದು ಹೇಳ್ತೀನಿ. ಮಂಗಳಗೌರಿ ಸೀರಿಯಲ್ ತುಂಬ ಜನ ನೀವು ಅದಕ್ಕೆ ಬಿಟ್ಟಿದ್ರು, ಸೌಂದರ್ಯ ಅನ್ನೋ ನೇಮ್ ಮಾತ್ರ ಹೋಗಿಲ್ಲ. ನಿಜ. ಏನು ಡೈಲಾಗ್ ಇಲ್ಲ, ಏ ಮಂಗಳ ಗೌರಿ, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ, ಅಷ್ಟೇ ಸದ್ಯಕ್ಕೆ ನೆನಪಿರೋದು. 5 ವರ್ಷ ಆಗೈತೆ. ಮೊನ್ನೆ ವೈಂಡ್ ಅಪ್ ಆಯಿತು ಕಲರ್ಸ್ ಕನ್ನಡ ಸೀರಿಯಲ್, ಅದ್ರ ಬಗ್ಗೆ ನಿಮಗೆ ತುಂಬ ಬೇಜಾರಿದೆ? ನಿಜವಾಗ್ಲೂ ತುಂಬ ಬೇಜಾರಿದೆ. ಬಿಕಾಸ್ ನಾನು ತುಂಬ ಕನಸು ಕಟ್ಕೊಂಡಿದ್ದೆ ಒಂದು ಮೀನಕ್ಕ ಅನ್ನೋ ಪಾತ್ರನ. ಬಿಕಾಸ್ ನಾನು 4 ವರ್ಷ ಆದಮೇಲೆ ವಾಪಸ್ ನಾನು ರಿಟರ್ನ್ ಬರ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಒಂದು ಏನೋ ಚೆನ್ನಾಗಿ ಕ್ರಿಯೇಟ್ ಆಗಬೇಕು, ಸೌಂದರ್ಯ ಥರನೇ ಒಂದು ಮೇನಕ ಅಂತ ಅಂದ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಅದು ಅರ್ಧಕ್ಕೆ ಸ್ಟಾಪ್ ಆಗೋಯ್ತು. ಆ ಕತೆ, ಮುಂದಿನ ಕತೆ ಕೇಳಿ ಥ್ರಿಲ್ ಆಗಿಬಿಟ್ಟಿದ್ದೆ ನಾನು. ಒಂಥರ ಕನಸಲ್ಲೆಲ್ಲ ಹಂಗೆ ಪರ್ಫಾರ್ಮ್ ಮಾಡೋಣ, ಹಿಂಗೆ ಮಾಡೋಣ ಅಂತೆಲ್ಲ ಆಸೆ ಇತ್ತು. ಬಟ್ ಸ್ಟಿಲ್ ಅದು ಕಾರಣಾಂತರಗಳಿಂದ ವೈಂಡ್ ಅಪ್ ಆಯಿತು. ಬಟ್ ನೋ ವರೀಸ್, ಅದೇ ಥರ ಪಾತ್ರ ಸಿಗುತ್ತೆ ಆದಷ್ಟು ಬೇಗ. ಚಿಕ್ಕ ಯಜಮಾನಿ ಅದರಲ್ಲಿ ವಿಲನ್ನ ಹೀರೋಯಿನ್ನ? ಹೀರೋಯಿನ್ ಅಂತೂ ಅಲ್ಲ, ಬಿಕಾಸ್ ಅದು ಆಲ್ರೆಡಿ ಇದ್ದಾರೆ, ಪ್ರೋಮೋದೆಲ್ಲ ಆಗಿದೆ. ಬಟ್ ಇದು ಒಂಥರ ತುಂಬ ಮೇಜರ್ ಕ್ಯಾರೆಕ್ಟರ್. ವಿಲನ್ನ ಅಥವಾ ಪಾಸಿಟಿವ್ ಹೇಳೋಕ್ಕಾಗಲ್ಲ. ಕಾದು ನೋಡಿ, ಇನ್ನೇನು 1 ವಾರನಾ ಅಷ್ಟೇ. ಸೊ ವೆಯ್ಟ್ ಮಾಡಿ. ಟೈಮ್ 9 ನ್ಯೂಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ಸೊ ಟೈಮ್ 9 ನ್ಯೂಸ್ ಬಗ್ಗೆ ಹೇಳಬೇಕು ಅಂದರೆ ನಾವು ಮಂಗಳಗೌರಿ ಟೈಮಿಂದನೂ ಇವನು ಸೊ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿದ್ದ ಆ್ಯಂಡ್ ನನ್ನ ತಮ್ಮ ಅಂತಲೇ ಅಂದ್ಕೊಂಡಿದ್ದೀನಿ. ಅವ್ನು ಏನಂದ್ರೆ ನಾನು ಇಲ್ಲ ಅಂತ ಹೇಳಲ್ಲ. ಸೊ ಹಾಗೆ ನಮ್ಮಿಬ್ರದ್ದು ಬಾಂಡಿಂಗ್ ಬಂದಿದೆ. ಸೊ ತುಂಬ ಖುಷಿ ಆಯಿತು ಈ ಥರ ಟೈಮ್ 9 ನ್ಯೂಸ್ನ ಅವ್ನು ಸ್ಟಾರ್ಟ್ ಮಾಡಿದ್ದು. ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋಗಲಿ ಅಂತ ಹಾರೈಸ್ತೀನಿ. ಸೊ ಟೈಮ್ 9 ನ್ಯೂಸ್ ನನ್ನ ತಮ್ಮನ ಚಾನಲ್ಲು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಈ ಥರ ಯಂಗ್ಸ್ಟರ್ಸ್ಗಳಿಗೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆಲ್ ದಿ ವೆರಿ ಬೆಸ್ಟ್.